ಬೆಳ್ಳುಳ್ಳಿ ಲಕ್ಕಿ ಸೊಪ್ಪಿನ ಹೊಗೆ ಹಾಕಿದ್ರೆ ಹಾವು ಉಸಿರು ಕಟ್ಟಿ ಅಲ್ಲೇ ಸಾಯ್ಬೋದು. ಹಂಗಾದ್ರೆ ಒಂದು 5-6 kg ಬೆಳ್ಳುಳ್ಳಿ ಬೇಕಾಗುತ್ತೆ, ತರಲಾ? ನನಗೇನು ಅನುಮಾನಪ್ಪ, ಬೆಳ್ಳುಳ್ಳಿ ಬಗೆಗೆ ಹಾವು ಸಾಯಂಗಿದ್ರೆ ಪ್ರಪಂಚದಲ್ಲಿ ಹಾವಿರವ? ಹಾಗಿದ್ರೆ ಒಂದು ಕೆಲಸ ಮಾಡೋಣವಾ? ಬಿಲ್ಲಿಗೆ ಸಿಮೆಂಟ್ ಸುರಿದ್ಬಿಟ್ಟು ಬೆಂಕಿ ಹಚ್ಬಿಡೋಣ, ನಾವಲ್ಲೇ ಸತ್ತೋಗ್ಬಿಡುತ್ತಲ್ಲ. ಹಾ, ಅದು ಸರಿ, ಹಾಗೆ ಮಾಡೋಣ. ಅನ್ಯಾಯ ಆದಾಗ ನಮ್ಮ ಜನ ಗುಂಪು ಪಾಪದ ಹಾವು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದನ್ನ ಸಾಯಿಸೋದಕ್ಕೆ ದೊಡ್ಡ ಮನುಷ್ಯರೆಲ್ಲ ಗುಂಪು ಸೇರ್ತಾರೆ. ಇದು ಪಾಪದಾವ? ಮನುಷ್ಯನ್ ಕಚ್ಚಿದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡದ್ರೊಳಗೆ ಸಾಯ್ತಾನೆ. ಪಾಪ ಅಂತೆ ಪಾಪ. ನಿನ್ನೆ ಪಟೇಲ್ರು ಬಾಮ ಇದ್ದ ಹಾವು ಕಚ್ಚಿ ಸತ್ತೋದ. ಈಗ ಗೊತ್ತಿಲ್ಲದೆ 6 ವರ್ಷದಿಂದೆ ಜೀಪ್ ಹಚ್ಚಿದ್ದಕ್ಕೆ ನಿನ್ನೆ ಬಂದು ಸೇರ್ ತೀರ್ಸ್ಕೊಂಡಿದೆ. ಇದನ್ನ ಹೀಗೆ ಬಿಟ್ರೆ ನಮ್ಮ ಪಟೇಲ್ರು ವಂಶನೇ ನಿರ್ವಂಶ ಮಾಡುತ್ತೆ. ಇದು ಅದೇ ಹಾವಿನ ವಂಶದ್ದೇ. ಮನುಷ್ಯರನ್ನ ನೆನಪಿಟ್ಕೊಂಡು ಅವ್ರನ್ನ ಹುಡುಕಿ ಕೊಂದು ಸೇಡ್ ತೀರಿಸ್ಕೊಳ್ಳೋದು ಮನುಷ್ಯರು, ಹಾವಲ್ಲ. ಹಾವಿಗೆ ಕಿವಿ ಕೇಳಿಸಲ್ಲ. ಹಾವಿಗೆ ಯಾವುದನ್ನು ನೆನಪಿಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ದಯವಿಟ್ಟು ಹಾವನ್ನ ಸಾಯಿಸ್ಬೇಡಿ. ನಮ್ಮ ಥರ ಬದುಕೋ ಹಕ್ಕು ಅದಕ್ಕೂ ಇದೆ, ಬಿಟ್ಬಿಡಿ. ಹೋದಿ ರ್ಯಾಂಕ್ ತಂಡಿರೋದೆಲ್ಲ ಇದೇ ಹಣೆ ಬರ, ಸೂಕ್ಷ್ಮಗಳಿರಲ್ಲ. ಇದು ಮಕ್ಳು ಮರಿ ಓಡಾಡೋ ಜಾಗ, ಕಚ್ಬಿಟ್ರೆ? ತಂದೆ ಬೋಲೆನಾಥ, ಹಾವು ಸುಮ್ಮನೆ ಕಚ್ಚಲ್ಲ ಕಣಯ್ಯ. ಒಂದು ನಿಮಿಷ. ಇಷ್ಟೊತ್ತು ನೀವೆಲ್ಲ ಸುಮ್ಮನೆ ಇದ್ರಿ, ನಾನು ಅವನಿಗೆ ಕಪಾಳಕ್ಕೆ ಹೊಡೆದೆ, ಅದಕ್ಕೆ ನೀವೆಲ್ಲ ರಿವರ್ಸ್ ಆದ್ರಿ. ಹಾವು ಹಾಗೇನೆ, ಅದನ್ನ ತುಳಿದ್ರೆ ಹೆಡೆ ಮೆಟ್ಟಿದ್ರೆ ಮಾತ್ರ ಕಚ್ಚುತ್ತೆ. ಹಾವಿನ ಬಗ್ಗೆ ನೀವು ತಿಳ್ಕೊಂಡಿರೋದೆಲ್ಲ ಸುಳ್ಳು. ಈ ದ್ವೇಷ, 12 ವರ್ಷ, ನಾಗಮಣಿ, ಇದೆಲ್ಲ ಸುಳ್ಳು. ಬನ್ನಿ, ನಿಮ್ಗೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ತೋರಿಸ್ತೀನಿ ನನ್ನ ಲ್ಯಾಪ್ಟಾಪಲ್ಲಿ. ಬೇಜಾರು ಮಾಡ್ಕೊಂಬೇಡ ಬ್ರದರ್. ಹಾವನ್ ಕೊಂದ್ರೆ ಒದ್ದು ಒಳಗಾಗ್ತಾರೆ. ಅರ್ಥ ಆಯ್ತಾ? ಬದುಕೋಕು ಬಿಡಿ. ಹೊರಡ್ರಿ ಇಲ್ಲಿಂದ, ಇಲ್ಲಾಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸ್ಬೇಕಾಗುತ್ತೆ. ಹೋಗ್ರಿ. ಇವತ್ತು ಮನೇಲಿ ಸರ್ಪಶಾಂತಿ ಹೋಮ ಇತ್ತು. ಹಾವನ್ನ ಸಾಯಿಸೋ ಜನ ಒಂದು ಕಡೆ ಆದರೆ ಹಾವನ್ನ ಪೂಜಿಸೋ ಜನ ಇನ್ನೊಂದು ಕಡೆ. ಕೇಳಿದ್ರೆ ಎಲ್ಲ ಬ್ರಹ್ಮನ್ ಸೃಷ್ಟಿ ಅಂತಾರೆ ನಮ್ಮ ಅಜ್ಜಿ.